ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನಾನ್ ವೆಜ್ ತಿನ್ನದೇ ಇರುವಂಥವರು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಿ. ನಾನ್ ವೆಜ್ ಪ್ರಿಯರಿಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಿ ಚಿಕನ್ ರೆಸಿಪಿ, ಪೆಪ್ಪರ್ ಚಿಕನ್ ಡ್ರೈ ಮಾಡಿದ್ದೀನಿ. ಮಗನಿಗೋಸ್ಕರ ಇವತ್ತು ಬೆಳಗ್ಗೆನೇ ಅವನಿಗೋಸ್ಕರ ಮಾಡಿರುವಂಥ ಒಂದು ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಹೊಸಬ್ರು ಚಾನಲ್ಗೆ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳು ಈ ವಿಡಿಯೋಗೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಚಿಕನಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ತೀವಿ, ತಿಂತೀವಿ ಅಲ್ವಾ. ನಾನು ಇವತ್ತು ಡ್ರೈ ಚಿಕನ್ ಮಾಡಿದ್ದೀನಿ, ಅಂದರೆ ಪೆಪ್ಪರನ್ನು ಬಳಸಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ನೀವು ಹೇಗೆ ಮಾಡ್ತೀರಾ ಅಂತಲೂ ಕೂಡ ನನಗೆ ಕಮೆಂಟನ್ನು ಮಾಡಿ. ನೋಡ್ತಾ ಇದ್ದೀರಿ, ಬೆಳಗ್ಗೆನೇ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ಏನು ತಿಂಡಿ? ನಾನ್ ವೆಜ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ತಿಂದಿರೋರು ಸ್ಕಿಪ್ ಮಾಡಿ. ಅಮ್ಮಗೂ ಗೀ ರೈಸು, ಚಿಕನ್ ಪೆಪ್ಪರ್ ಡ್ರೈ ಬೇಕು ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ತಂದು ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಲೆಮನ್ ಇದೆ. ಈ ಹಣ್ಣು ಏನು ಅಂತ ಹೇಳಿ ಬರುವಾಗ ತೊಗೊಬಂದೆ. ಹಣ್ಣು ಏನಂತೀರಿ, ಇದಕ್ಕೆ ಹೆಸ್ರೇನು ಹೇಳಿ, ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಹಣ್ಣು ನನಗಂತೂ ಸಿಕ್ಕಾಬಟ್ಟೆ ಫೇವ್ರೆಟ್ಟು. ಏನು ಅಂತ ಹೇಳಿ. ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗಿದೆ ಆಲ್ರೆಡಿ, ಇಷ್ಟೊತ್ತಿಗೆ ಆಗಬೇಕಿತ್ತು. ನೋಡಿ, 9 ಗಂಟೆ 11 ನಿಮಿಷ, ಬುಧವಾರ. ನೋಡ್ತಾ ಇದ್ದೀರಿ, 7ನೇ ತಾರೀಕು. ಬೇಗ ಬೇಗ ಮಾಡ್ತೀನಿ ಈಗ. ಕ್ವಿಕ್ ಅಂತಲೇ ಮಾಡಬೇಕು, ಪಟ 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 ಅಂತಲೇ. 2 ಕಡೆ ಸ್ಟವಲ್ಲಿ ಒಂದೊಂದು ಮಾಡಿ ಇಟ್ಬಿಡೋಣ. ಜೊತೆಗೆ ಎದುರುಗಡೆ ಮನೆ ಇವತ್ತು ಧನುರ್ಮಾಸದ ಪೂಜೆ ಅಂತ ಹೇಳಿ, ಮತ್ತು ಶಬರಿಮಲೆಗೂ ಕೂಡ ಎಲ್ಲರೂ ಇಲ್ಲೆಲ್ಲ ಮಾಲೆ ಹಾಕ್ಸ್ಕೊಂಡಿದ್ದಾರೆ. ಬೆಳಿಗ್ಗೆ ಪ್ರಸಾದ ಇರುತ್ತೆ, ತಂದು ಮನೆಗೆ ಕೊಟ್ಟರು. ನೋಡ್ತಾ ಇದ್ದೀರಿ, ಬಾತು, ಬಜ್ಜಿ ಮತ್ತು ಪೊಂಗಲ್ಲು. ಅಮ್ಮೋಗೀಗ ತಿನ್ಕೋಪ ಇದನ್ನು ಅಂತ ಹೇಳಬೇಕು. ಇದು ರೆಡಿ ಆಗೋಷ್ಟರಲ್ಲಿ ಆಗುತ್ತೆ, ಈಗ ಒಂದು ಹಾಫ್ ಆನ್ ಅವರ್ ಬೇಕು. ಇದನ್ನೇ ತಿನ್ಕೊಂಡು ಹೋಗ್ತೀನಿ ಅಂದರೆ ಅವನು ತಿನ್ಕೊಂಡು ಕಾಲೇಜಿಗೆ ಹೊರಡಲಿ, ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಬೋದು. ನೋಡಿ, ಪ್ರಿಪೇರ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಅಮ್ಮಗೂ ಏನು ಟಿಫನ್ ಬೇಡ ಅಂತೆ, ಯಾವುದಾದ್ರೂ ಜ್ಯೂಸ್ ಬೇಕು, ಸ್ವಲ್ಪ ಸುಸ್ತು ಅಂತಿದ್ದಾನೆ. ಜ್ಯೂಸ್ ತೊಗೊಂಡು ಬರೋಣ ಬನ್ನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲೇ ಪಕ್ಕದಲ್ಲೇ ಇದೆ ಫ್ರೂಟ್ ಜ್ಯೂಸ್. ಮೋಸಂಬಿ ಬೇಕು ಅಂತಿದ್ದಾನೆ, ಮೋಸಂಬಿ ಜ್ಯೂಸನ್ನ ತೊಗೊಂಡು ಬರ್ತೀನಿ. ಮನೆಯಲ್ಲೇ ಮಾಡ್ಬೋದು ಮೋಸಂಬಿ. ಯಾವುದೇ ಫ್ರೂಟ್ಸ್ ನಾನು ತಂದಿಟ್ಟಿಲ್ಲ, ಸ್ವಲ್ಪ ಮೊನ್ನೆ ಬ್ಯುಸಿ ಇದ್ದಿದ್ದರಿಂದ ತೊಗೊಬಂದು ಕೊಡ್ತೀನಿ. ಕಾಲೇಜಿಗೆ ಹೊರಡ್ತಿದ್ದಾನೆ, ರೆಡಿಯಾಗಿದ್ದಾನೆ. ಆ ಜ್ಯೂಸನ್ನ ಕೊಡ್ತೀನಿ ಅವನಿಗೆ. ತಗೊಂಡು ಬರೋಣ ಬನ್ನಿ. ಸುಸ್ತು ಅಂತ ಹೇಳ್ದ, ಜ್ಯೂಸ್ ತೊಗೊಬರೋಣ. ಮೋಸಂಬಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾವುದು ಸಿಗುತ್ತೆ ಅದು ತರೋಣ ಅಂತ ಹೊರಟಿದ್ದೀನಿ. ನಮ್ಮ ಪ್ರಾಡಕ್ಟು ಬ್ಲ್ಯಾಕ್ ರೈಸ್ ಮಾಲ್ಟು ಕೊರಿಯರ್ಗೆ ರೆಡಿಯಾಗಿರುವಂಥ ಪ್ಯಾಕೆಟ್ಗಳು, ಅದು ಕೂಡ ಕೆಲಸ ಇದೆ ಇವತ್ತು. ಅದನ್ನು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಬೇಕು. ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಯಾರಿಗೆ ಬೇಕು ತರಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರು ಸಹ ಕೊಡ್ತೀನಿ. ಈ ನೋಡಿ, ಉಯ್ಯಾಲೆ ತಗೊಂಡಿದ್ದು ನಮ್ಮ ಹಾಲಲ್ಲಿ ಕೊಂಡಿ ಇಲ್ಲ, ಅಂದರೆ ಒಂದು ಕಬ್ಬಿಣದ ಒಂದು ಇದಾಗ್ತಾರಲ್ಲ, ಅದು ಹಾಕಿಲ್ಲ. ಒಳಗಡೆ ಹಾಕಿಸ್ಬೇಕು. ಡ್ರಿಲ್ಲಿಂಗ್ ವೆಲ್ಡಿಂಗರ್ ಯಾರಾದರೂ ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ. ಹೊರಗಡೆ ಮಾತ್ರ ಕೊಂಡಿ ಕೊಟ್ಟಿದ್ದರು, ಅದನ್ನು ಇಲ್ಲಿ ನೈಟ್ ಹೊತ್ತು ಒಳಗಡೆ ಬಿಚ್ಚಿಟ್ಕೊಳ್ತೀನಿ, ಬೆಳಿಗ್ಗೆ ಹೊತ್ತಿಲ್ಲ ಹಾಕ್ತೀನಿ. ಬನ್ನಿ ಹೋಗಿ ಬರೋಣ. ಜ್ಯೂಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಯಾವುದಾದ್ರೂ ಮಿಲ್ಕ್ ಶೇಕು ಯಾವುದಿದೆಯೋ ನನಗೆ ಗೊತ್ತಿಲ್ಲ. ಹೋಗ್ತಾ ಇರೋದು 9-9:30 ಬೆಳಗ್ಗೆ ಅಲ್ವಾ, ಯಾವುದೆಲ್ಲ ರೆಡಿ ಇರುತ್ತೆ. ನಮ್ಮ ಮನೆ ಮುಂಭಾಗದಲ್ಲೇ ಒಂದು ಇದೆ, ಚೆನ್ನಾಗಿದೆ. ಕಾಫಿ ಅಟ್ ಅಂತ ಏನೋ ಇದೆ ಅದು ಹೆಸರು, ಶಾಪ್ ಹೆಸರು. ಅಲ್ಲಿ ಯಾವ್ದು ಸಿಗುತ್ತೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕೋ ಸುಸ್ತು ಪಡ್ತಿದ್ದಾನೆ. ಬೆಳಗ್ಗೆನೇ ಇನ್ನು ಕಾಲೇಜ್ಗೆ ಆಗಿ ಹೋದರೆ ಇನ್ನು ಮಧ್ಯಾಹ್ನದವರೆಗೂ ಅವನಿಗೆ ಸುಸ್ತಾಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನನ್ನ ರಥ ನೋಡ್ತಾ ಇದ್ದೀರಿ, ಗಾಡಿ. ಗಣಪತಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ, ನಿನ್ನೆ ಸಂಕಷ್ಟರ ಚತುರ್ಥಿ ಎಷ್ಟು ಜನ ಸೇರಿದರು ಅಂದರೆ ಸಿಕ್ಕಾಪಟ್ಟೆ ಜನ ಸೇರಿದರು. ತುಂಬ ಚೆನ್ನಾಗಿತ್ತು ಅಲಂಕಾರ ಕೂಡ.
ಬನ್ನಿ ಹೋಗಿ ಬರೋಣ, ಜ್ಯೂಸ್ ತೊಗೊಂಬರೋಣ. ಬಂದೇ ಇಲ್ಲೇ ಪಕ್ಕದ ರೋಡೆ, ನಮ್ಮ ಮನೆ ಮುಂಭಾಗದ ರೋಡೆ ಇರುವಂಥದ್ದು. ಒಳಗಡೆ ಹೋಗೋಣ ಬನ್ನಿ. ಏನೆಲ್ಲ ಇದೆ, ಯಾವುದಿದೆ ಅಂತ ಹೇಳಿ ನೋಡೋಣ. ಯಾರೂ ಇರಲಿಲ್ಲ, ಎಲ್ಲ ಒಳಗಡೆ ಇದ್ದರು. ಬೆಳಗ್ಗೆನೇ ಅಲ್ವಾ, ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು, ಅವ್ರದ್ದೇ ಅದು ಕೆಲಸಗಳಿರುತ್ತೆಲ್ಲ. ಆಮೇಲೆ ಕರೆದೆ. ಮೋಸಂಬಿ ಯಾವುದು ಕೂಡ ಇರಲಿಲ್ಲ. ಸಪೋಟ ಮಿಲ್ಕ್ ಶೇಕ್ ಇದೆ ಅಂದರು, ಅವಕಾಡ ಇದೆ ಅಂದರು. ಅವಕಾಡನೇ ತಗೊಂಡೆ. ತುಂಬ ಕ್ಲೀನಾಗಿದೆ ಈ ಶಾಪು, ಚೆನ್ನಾಗೂ ಕೂಡ ಕೊಡ್ತಾರೆ. ಮೋಸಂಬಿ 2. ಹಾಂ, ಜ್ಯೂಸ್. ಹಾಂ, ಕನ್ನಡ ಬರಲ್ವಾ? ಮೋಸಂಬಿ ಇದೆಯಾ? ಕನ್ನಡ ಬರೋರು ಯಾರು ಇದ್ದಾರೆ? ಮೋಸಂಬಿ ಜ್ಯೂಸ್ ಇದೆಯಾ ಇಲ್ಲಿ? ಯಾವುದಿದೆ? ಹಾಂ, ರೆಡಿ ಮಾಡಬೇಕು, ನನಗೆ ರೆಡಿ ಬೇಕು. ಹಾಂ, ಅದೇ ರೆಡಿ ಮಾಡ್ತೀರಲ್ವ ಇಲ್ಲಿ? मैम फ्रेश जूस नहीं है, फ्रेश जूस नहीं, ये 6 है. ಅದೇ ಶೇಕ್ ಯಾವುದಿದೆ? 6. ಯಾವುದು? अवाकाडो ऑरेंज नहीं है. ಅವಕಾಡೋ ಇದೆಯಾ? अवाकाडो पाइनएप्पल ಅವಕಾಡೋ ಕೊಡಪ್ಪ. अवाकाडो ಹಾಂ, ಅವಕಾಡೋ ಒಂದು ಕೊಡಪ್ಪ. ಹಾಂ, ಅವಕಾಡೋ. ಒಂದು ಹಾಂ, ಪಾರ್ಸಲೇ. ಕನ್ನಡ ಕಲ್ತ್ಕೋಬೇಕಣಪ್ಪ, ಕನ್ನಡ ಕಲ್ತ್ಕೋಬೇಕು. ಕನ್ನಡ ಈಸಿ, ತುಂಬ ಈಸಿ. ಹಿಂದಿನ ಬರೋದು? ಹಿಂದಿ. ಎಷ್ಟು? ಒನ್ ಟೆನ್ನಾ? ಹಾಂ, ಯೂಟ್ಯೂಬ್ ಬ್ಲಾಗರ್. 110. ಸರಿತಾ ಸನ್ನಿಧಿ ಲಾಕ್ಸ್. ಸರಿತಾ ಸನ್ನಿಧಿ ಲಾಕ್ಸ್. ಕನ್ನಡ ನೋಡಿ, ನನ್ನ ಚಾನಲ್ ನೋಡಿ ಕನ್ನಡ ಕಲ್ತ್ಕೊತೀವಿ. ಕನ್ನಡನೇ ಮಾತಾಡೋದು ನಾವು. ಸರಿತಾ ಟೈಪ್ ಮಾಡು, ಸರಿತಾ ಸನ್ನಿಧಿ. ಸಿಕ್ತಾ? ಸನ್ನಿಧಿ ಲಾಕ್ಸ್ ಅಂತ ಟೈಪ್ ಮಾಡಪ್ಪ, ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊ. ಕನ್ನಡ ಕಲ್ತ್ಕೊಂಡ್ರೆ ಹಾಂ ಹಾಂ ಅಲ್ಲ.
ಕುಕ್ಕರು ಕೂಡ ಈಗ ಬಿಸಿ ಆಗಿದೆ. ನಮ್ಮ ಕಂಬಳಮ್ಮ ಚೆನ್ನಾಗಿ ಉಜ್ಜಿ ತೊಳೆಯೋದಿಲ್ಲ, ಕುಕ್ಕರೆಲ್ಲ ಕರೆ ಹಿಡಿದಿದೆ ನೋಡಿ. ಹೇಳ್ತೀನಿ ಉಜ್ಜಿ ಚೆನ್ನಾಗಿ ಬ್ರಷ್ ಮಾಡಿ ಅಂತ, 1000 ಥರ ಇಡ್ತಾರೆ ನೋಡಿ. ನನಗೆ ಈ ಥರ ಕರೆ ಹಿಡಿಬಾರ್ದು ಪಾತ್ರೆಗಳು. ಕುಕ್ಕರು ಕೂಡ ಬಿಸಿಯಾಗಿದೆ. ಎಣ್ಣೆ ಹಾಕ್ತಾಯಿದ್ದೀನಿ, ಜೊತೆಗೆ ತುಪ್ಪ ಅಂತೂ ಸ್ವಲ್ಪ ಜಾಸ್ತಿನೇ ಬೇಕು. ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಗೀ ರೈಸ್ ಅಂದರೆ ಗೀ ಇರಲೇಬೇಕಲ್ವಾ. ಸ್ವಲ್ಪ ಬಿಸಿ ಆದಮೇಲೆ ಹಾಕೋಣ. ಫ್ರೈ ಆಗಿದೆ. ನಾನಿವಾಗ ಪಲಾವ್ ಏನೋ ಮಸಾಲಗಳು ಬರುತ್ತೆ, ಮರಾಠಿ ಮಗ್ಗು, ಸೋಂಪು, ಚಕ್ಕೆ, ಪಲಾವ್ ಎಲೆ ಇವೆಲ್ಲ ಹಾಕಿದ್ದೀನಿ ಇವಾಗ. ಮಗನೇ ನನಗೆ ಬೇಗ ಬಂದ್ಬಿಡು, ಕೇಳ್ಕೊಂಡೇ ಬಂದ್ಬಿಡು, ಹೋಗೋಣ. ಸರಿ, ನೀನು ನನಗೊಂದು ಫೋನ್ ಮಾಡು, ನಾನು ಅಲ್ಲಿ ಟೋಕನ್ ತೊಗೊಂಡು ಕೂತಿರ್ತೀನಿ, ಅಲ್ಲೇ ಬಿಡಿಸ್ಕೊಬಿಡುವಂತೆ. ಹಾಂ ಹಾಂ, ನಾನು ಅಲ್ಲಿ ಟೋಕನ್ ತೊಗೊಂಡಿರ್ತೀನಿ. ಹಾಂ, ಹಂಗೆ ಸೀದಾ ಬಿಡಿಸ್ಕೊಬಿಡು, ಅಲ್ಲಿಗೆ ಅಲ್ಲಿರ್ತೀನಲ್ಲ ನಾನು. ನೋಡಿ ಇವಾಗ ಚೆನ್ನಾಗಿ ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ಈಗ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ಮಸಾಲ ಗೀ ರೈಸ್ಗೆ. ಒಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಹೋಗ್ತಾನೆ ಒಂದು ಸಲ ನೋಡ್ತೀನಿ, ಇರಿ, ಏನೋ ಗೊತ್ತಿಲ್ಲ, ಒಂದು ಸಲ ನೋಡಬೇಕು. ಮಗು ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು ಇದು ಗೀ ರೈಸ್ಗೆ ನಾನೇನು ತೊಳೆದು ಹಾಕ್ತಿಲ್ಲ, ಚೆನ್ನಾಗಿ ಒಂದು ಸಲ ಅದರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಧೂಳುಗಳಿದ್ರೆ ಅಂತ ಹೇಳಿ ಹಾಗೆ ಹಾಕ್ತೀನಿ. ಅಕ್ಕಿ ಚೆನ್ನಾಗಿದೆ, ಇದು ಗಲೀಜೇನು ಇರಲ್ಲ. ನಾನಿಲ್ಲಿ ಏನು ಗೀ ರೈಸ್ಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೀವಲ್ವ, ನಾನಿಲ್ಲಿ 1 ಗ್ಲಾಸ್ ಹಾಲನ್ನು ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಅಲ್ವಾ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಲ್ವಾ. ಇಲ್ಲಿ 3 ಗ್ಲಾಸ್ ನೀರು, 1 ಗ್ಲಾಸು ಹಾಲನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕ್ಬೋದು, ಇದು ಹಾಲು ಮಿಲ್ಕ್ ಅಂತ ಏನು ಹೇಳ್ತೀವಿ, ತೆಂಗಿನಕಾಯಿ ಹಾಲಲ್ಲ, ಹಾಲನ್ನು ತೊಗೊಂಡಿದ್ದೀನಿ. ಅದು ಕೂಡ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ನಾನು ಯಾವುದೇ ರುಬ್ತಾ ಇಲ್ಲ ಇವತ್ತು, ರುಬ್ಬುವಂಥ ಗೋಜಿಗೆ ಹೋಗ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋದ್ರಿಂದ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟು ಕೂಡ ಕೊಡುತ್ತೆ. 2 ಗ್ಲಾಸ್ ಅಕ್ಕಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಬಿಸಿ ಆಗಿದೆಯಾ ನೋಡಿಕೊಂಡು, ಯಾಕೆಂದರೆ ಇದು ಹಸಿ ಮಸಾಲ, ಏನು ಮಸಾಲ ಇದೆಯಲ್ಲ ಇದು ಚೆನ್ನಾಗಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ತೀನಿ ಅಂತ ಹೇಳಿದೆ. ಗ್ಯಾಸ್ ಉರಿ ಸಹ ಕಡಿಮೆ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಅಕ್ಕಿನ ಹಾಕ್ತೀನಿ. ಫಸ್ಟ್ ಅಕ್ಕಿನೂ ಕೂಡ ಆ ಎಣ್ಣೆ ತುಪ್ಪದಲ್ಲಿ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ.
ಒಂದು ಸಲ ಈ ಥರ ಎಣ್ಣೆ ತುಪ್ಪದಲ್ಲಿ ಅಕ್ಕಿನ ಉರಿಯೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟ್ ಆಗುತ್ತೆ, ಉದುರಾಗಿ ಬರುತ್ತೆ. ಆದ್ದರಿಂದ ಈ ರೀತಿ ಕೂಡ ಮಾಡ್ಕೋಬಹುದು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ತುಪ್ಪದ ಅರೋಮಾ ಅಂತೂ ಸೂಪರಾಗಿ ಬರ್ತಾಯಿದೆ. ಬೇಗ ತಳ ಹಿಡಿಯುವಂಥದ್ದು ಇರುತ್ತೆ. 1 ನಿಮಿಷ ನೀವು ಕೈ ಬಿಟ್ಬಿಟ್ರೆ ಸಾಕು. ನೋಡಿ, ಮಧ್ಯ ಒಂದು ಈ ಕುಕ್ಕರೆಲ್ಲ ನಮ್ಮ ಇನ್ನೂ ಐಟಮ್ಸ್ಗಳೆಲ್ಲ ಹೇಗೆ ಇಟ್ಬಿಟ್ಟಿದ್ದಾರೆ ಮನೆ ಶಿಫ್ಟ್ ಮಾಡಿದಾಗ ಅಂದರೆ ಎಲ್ಲನೂ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ದಾರೆ. ನನಗೆಲ್ಲಿ ಯಾವುದಿದೆ ಏನು ಗೊತ್ತಾಗ್ತಿಲ್ಲ. ಆ ಮನೆ ಶಿಫ್ಟ್ ಆದಂಥ ಸಂದರ್ಭ ನಾನು ಯಾವ ಪರಿಸ್ಥಿತಿಲಿದ್ದೆ ನಿಮ್ಗೆ ಗೊತ್ತಿದೆ. ಅದರಿಂದ ಕುಕ್ಕರ್ ಇನ್ನೂ 2-3 ಮೂಟೆ ಕಟ್ಟಿ ಇಲ್ಲಿ ಬರೀ 2 ಮಾತ್ರ ಇಟ್ಟಿದ್ದಾರೆ. ಈಚೆ ನನ್ನ ತಮ್ಮನ ಹೆಂಡತಿ, ನನ್ನ ತಂಗಿ ಇವರೆಲ್ಲ ಸೇರಿ ಮನೆ ಸಾಮಾನೆಲ್ಲ ಜೋಡಿಸಿದ್ದು. ಅವ್ರು ಮೂಟೆ ಕಟ್ಟಿ ಅದು ಯಾವ ಮೂಟೆಲಿ ಇದೆಯೋ ಗೊತ್ತಾಗ್ತಿಲ್ಲ ನನಗೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಫಸ್ಟ್ ನೀರನ್ನು ಹಾಕ್ಕೊಳ್ತೀನಿ. ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ನೀರು ಸಹ. ಅಳತೆ ಮಾಡಿ ನೀರು ಇಟ್ಕೊಂಡಿದ್ದೆ. ನಾನಿವಾಗ ಹಾಲು ಸಹ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಗೀ ರೈಸ್ಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೋಬೇಕು. ಯಾಕೆಂದರೆ ಚಿಕನ್ ಗೊಜ್ಜು, ಚಿಕನ್ ಫ್ರೈ ಸೈಡ್ಗೆ ಇರುತ್ತಲ್ವ, ಅದು ಕಾಂಬಿನೇಷನಲ್ಲಿ ಸರಿ ಹೋಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ, ಜಾಸ್ತಿ ಎಲ್ಲ, ಸ್ವಲ್ಪ ನಾನು ನಿಂಬೆ ರಸನ ಹಾಕ್ತೀನಿ. ನಾನು ಯಾವುದೇ ಟೊಮೊಟೊ ಇಲ್ಲಿ ಗೀ ರೈಸ್ಗೆ ಯೂಸ್ ಮಾಡಲ್ಲ. ಸ್ವಲ್ಪ 1 ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀನಿ. ವಿಸಿಲ್ಗೆ ಹಾಕ್ಬಿಟ್ರೆ ಚಿಕನ್ ಡ್ರೈ ಮಾಡ್ಕೊಳ್ತೀನಿ. ಪೆಪ್ಪರ್ ಡ್ರೈ ಕೇಳಿದ್ದಾನೆ, ಮಾಡೋಣ. ಇದನ್ನು ವಿಸಿಲ್ಗೆ ಹಾಕಿ ಚಿಕನ್ನು ಕೂಡ ರೆಸಿಪಿನ ಮಾಡಿ ತೋರಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ಕೊತ್ತಂಬರಿ ಸೊಪ್ಪು ತಗೊಳ್ತೀನಿ. ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ದೀನಿ. ಗೀ ರೈಸ್ ಘಮ ಸೂಪರಾಗಿದೆ. ಈಗ ಕ್ಯಾಪನ್ನು ಹಾಕಿ 1 ವಿಸಿಲನ್ನ ಹಾಕ್ಸ್ಕೊಳ್ತೀನಿ. ಬನ್ನಿ ಇವಾಗ ಚಿಕನ್ ಡ್ರೈ, ಪೆಪ್ಪರ್ ಡ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ವಿಜಿಲ್ ಕೂಡ ಆಗಿದೆ. ಇಲ್ಲಿ ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ತವ ಇಟ್ಕೊಂಡಿದ್ದೀನಿ. ಗ್ಯಾಸನ್ನು ಕೂಡ ಹಚ್ಚೋಣ. ಬಿಸಿ ಆಗಲಿ. ಚಿಕನ್ ಕೂಡ ರೆಡಿ ಇದೆ. ಇಲ್ಲಿ ಸ್ಲೈಸಾಗಿ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಡ್ರೈ ಮಾಡ್ತಾಯಿದ್ದೀನಿ, ಗ್ರೇವಿ ಥರ ಅಲ್ಲ, ಡ್ರೈ ಆಗಿರಲಿ ಅಂತ ಹೇಳಿ. ಚಿಕನ್ ಗೀ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಹಸಿಮೆಣಸಿಗೆ ಕೂಡ ಹಾಕಿದ್ದೀನಿ.
ಇದೇ ಸಂದರ್ಭದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ಸ್ಮೆಲ್ ಹೋಗಬೇಕು. ಪೆಪ್ಪರ್ ಪೌಡರ್ ಸಹ ಇಟ್ಕೊಂಡಿದ್ದೀನಿ, ಮೆಣಸಿನ ಪುಡಿ, ಇವಾಗ ಚಿಕನ್ ಹಾಕೋಣ. ಚೆನ್ನಾಗಿ ಎಣ್ಣೆಲೇನೆ ಒಂದು 70% ಬೇಯಬೇಕು. ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಫಸ್ಟೇ ಹಾಕಬೇಕಿತ್ತು, ಅದು ಮರ್ತೆ ಅಂದ್ಕೊಳ್ತೀನಿ. ಇವಾಗ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗಲೂ ಕೂಡ ಎಣ್ಣೆಲಿ ಕರಿಬೇವು ಫ್ರೈ ಆಗುತ್ತೆ. ಇವಾಗ ಈ ಟೈಮಲ್ಲಿ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ನಾನು ಹಳದಿ ಪೌಡ್ರ್ ಹಾಕ್ತಾಯಿದ್ದೀನಿ, ಅಂದರೆ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಲ್ಲ ನೋಡಿ, ತಿರುಗ್ಸೋಕ್ಕೆ ಎಷ್ಟು ಕಷ್ಟ ಅಂತ. ಚೆನ್ನಾಗಿ ಎಣ್ಣೆಲೆ ಬೇಯಬೇಕು. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಮೊಟ್ಟೆ ಸಹ ಕೊಟ್ಟಿದ್ರು, ಅವು ಕೂಡ ಹಾಕೋಣ. ಎಣ್ಣೆಲಿ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ. ಹಳದಿ ಪೌಡ್ರ್ ಹಾಕಿದ ತಕ್ಷಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ತೋರಿಸ್ತೀನಿ. ಒಂದು 10 ನಿಮಿಷ 1/4 ಗಂಟೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿ ನಿಮ್ಮ ನೆಕ್ಸ್ಟ್ ವೀಡಿಯೋನ ಹಾಗೆ ಮುಂದುವರಿಸ್ತೀನಿ.
ನೋಡ್ತಾ ಇದ್ದೀರಿ ಇವಾಗ ಚಿಕನ್ನು 70% ಬೆಂದಿದೆ, ಎಣ್ಣೆಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಕಾಣಿಸ್ತಾ ಇದೆಯಲ್ಲ ಈ ಮೊಟ್ಟೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ. ಅದರಿಂದ ಎಣ್ಣೆಲೇ ಬೆಂದಿದೆ, ನಾನು ಯಾವುದೋ ನೀರು ಕೂಡ ಬಳಸಿಲ್ಲ ಇಲ್ಲಿ. ಚೆನ್ನಾಗಿ ಬೇಯಿಸಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ ಮಸಾಲದಲ್ಲಿ. ಈ ಸಂದರ್ಭದಲ್ಲಿ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿರುವಂಥ ಪೆಪ್ಪರ್ನ ಹಾಕ್ತಾಯಿದ್ದೀನಿ. ಪೆಪ್ಪರ್ ಡ್ರೈ ಮಸಾಲ ಅಂದರೆ ಚಿಕನ್ ಪೆಪ್ಪರ್ ಡ್ರೈ, ಇದು ಡ್ರೈ ಗ್ರೇವಿ ಬೇಡ ಅಂತ ಹೇಳಿ ಡ್ರೈನ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗೆಲ್ಲ ಮಸಾಲ ಹಾಕಾಗಿದೆ. ನಾನು ಫಸ್ಟು ಕೂಡ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಈಗ ನೋಡಿಕೊಂಡು ಹಾಕೋಬೇಕು. ನಾನು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಲೆಮನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಕಿದ್ದೀನಿ. ಬೀಜ ಎಷ್ಟೇ ನೋಡಿ ಹಾಕಿದ್ರೂ ಸಹ ಒಳಗಡೆ ಒಂದೊಂದು ಬೀಜಗಳು ಹಾಗೇ ಇರುತ್ತೆ ನಿಂಬೆಹಣ್ಣಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಜಾಸ್ತಿ ಅಲ್ಲ, ಇಷ್ಟು ಮಾತ್ರ ನೀರು ಹಾಕಿ ಇನ್ನೊಂದು 1/4 ಗಂಟೆ ಬೇಯಿಸ್ತೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಅಷ್ಟು ಮಾತ್ರ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ. ಸಕ್ಕ ಟೇಸ್ಟ್ ಇರುತ್ತೆ. ಚಿಕನ್ ಡ್ರೈ ಅಂತೂ ಹೇಗಿರುತ್ತೆ ಅಂತ ಹೇಳಿದ್ರೆ ಮಕ್ಳಿಗಂತೂ, ದೊಡ್ಡವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಮಕ್ಳಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆಗುತ್ತೆ. ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ಈ ಥರ ಡ್ರೈ ಪೆಪ್ಪರ್ ಡ್ರೈ ಸ್ವಲ್ಪ ಗೋಬಿ ಮಂಚೂರಿಯನ್ ಬರುತ್ತಲ್ಲ ಆ ಒಂದು ಟೇಸ್ಟ್ ಕೊಡೋದ್ರಿಂದ ಮಕ್ಳಿಗಿಷ್ಟ ಆಗುತ್ತೆ ನೋಡಿ. ಇನ್ನೊಂದು 10 ಮಿನಿಟ್ಸ್ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಡಿಮೆ ಉರಿಯಲ್ಲಿ ಇನ್ನೊಂದು 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತೀನಿ. ಆ ನಂತರ ನಿಮಗೆ ತೋರಿಸ್ತೀನಿ. ಬನ್ನಿ ಗೀ ರೈಸ್ ಹೇಗಾಗಿದೆ ನೋಡ್ಕೊಳ್ಳೋಣ. ಫಸ್ಟ್ ಬನ್ನಿ, ಗೀ ರೈಸು ಕೂಡ ವಿಶಿಲ್ ಹೋಗಿದೆ ನೋಡ್ಕೊಳ್ಳೋಣ.
ನೋಡಿ ಚೆನ್ನಾಗಾಗಿದೆ. ಒಂದು ಸಲ ಮಿಕ್ಸ್ ಮಾಡಿ ಮತ್ತು ಕ್ಯಾಪ್ ಹಾಕಿಟ್ರೆ ಒಂದು 2-3 ನಿಮಿಷ ದಮ್ ತಗೊಳ್ಳುತ್ತೆ. ಬಿಸಿ ಇದೆ ಈಗಲೂ ಸಹ ಮಿಕ್ಸ್ ಮಾಡ್ತೀನಿ. ಕಸೂರಿ ಮೇಥಿ ಇವೆಲ್ಲ ಹಾಕಿರೋದ್ರಿಂದನೇ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ನೇನು ಕೂಡ ಮಸಾಲ ಹಾಕಿಲ್ಲ, ನೋಡ್ತಾ ಇದ್ದೀರಿ. ಗೀ ರೈಸ್ ಕೂಡ ರೆಡಿ ಆಯಿತು. ಈ ಕಡೆ ಚಿಕನ್ ಫ್ರೈ ಕೂಡ ಫೈನಲ್ ಹಂತಕ್ಕೆ ಬಂದಿದೆ. ಗೀ ರೈಸು ಕೂಡ ಆಗಿದೆ. ಇವಾಗೆಲ್ಲ ಮುಚ್ಚಿಟ್ಬಿಟ್ಟು ಸೆಲ್ಫನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಬಂದು ನಿಮಗೆ ನನ್ನ ಈ ವಿಡಿಯೋನ ಮಾತಾಡಿ ಎಂಡ್ ಮಾಡುವಂಥದ್ದನ್ನು ಮಾಡ್ತೀನಿ. ಇದಕ್ಕೆ ಕ್ಯಾಪ್ ಹಾಕೋಣ. ಕ್ಯಾಪ್ ಹಾಕ್ತೀನಿ. ಕ್ಯಾಪ್ ಹಾಕಿ ನೋಡಿ, ಇದು ಕೂಡ ಆಗಿದೆ. ಇವಾಗ ಚಿಕನ್ ಡ್ರೈ ಸಕ್ಕ ಟೇಸ್ಟ್ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ. ನಾನ್ ವೆಜ್ ಪ್ರಿಯರಿಗಂತೂ ಬಾಯಲ್ಲಿ ನೀರಂತೂ ಖಂಡಿತ ಬರುತ್ತೆ. ನಾನ್ ವೆಜ್ ತಿನ್ನದೇ ಇರೋವಂಥವರು ವಿಡಿಯೋನ ಖಂಡಿತ ಸ್ಕಿಪ್ ಮಾಡಿ. ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಪೆಪ್ಪರ್ ಕಲರ್ ಕೂಡ ಕಾಣಿಸ್ತಾ ಇದೆಯಲ್ವಾ. ಇನ್ನೇನು ಮಸಾಲ ಇಲ್ಲ. ಒಂದಿಷ್ಟು ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಚಿಕನ್ ಗೀ ರೈಸ್ ಜೊತೆಗಂತೂ ಸಕ್ಕ ಟೇಸ್ಟ್ ಕೂಡ ಇರುತ್ತೆ. ಬನ್ನಿ ಕುಕ್ಕರ್ ಕ್ಯಾಪ್ ಹಾಕಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಯಿತು, ಫೈನಲ್ ಚಿಕನ್ ಪೆಪ್ಪರ್ ಡ್ರೈ ಆಗಿದೆ. ನೋಡಿ, ತುಂಬ ಈಸಿಲಿ ಸುಲಭವಾಗಿ ಪೆಪ್ಪರ್ ಡ್ರೈನ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ಕೋಬಹುದು. ಕಾಣಿಸ್ತಾ ಇದೆ ನಿಮಗೂ ಕೂಡ. ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ನಾನ್ ವೆಜ್ ಪ್ರಿಯರಿಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ತಪ್ಪದೇ ನೀವು ಲೈಕನ್ನು ಮಾಡಿ, ಕಮೆಂಟನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಗ್ಗೆ ಅಭಿಪ್ರಾಯನ ನಮಗೆ ತಿಳಿಸುವಂಥದ್ದನ್ನು ಮಾಡಿ. ಬಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ, ಚಿಕ್ಕ ಮಗ ಖಂಡಿತ ಇಷ್ಟಪಡ್ತಾನೆ. ಮಕ್ಳಿಗೋಸ್ಕರನೇ ನಾನು ಇದೆಲ್ಲ ಮಾಡುವಂಥದ್ದು. ಅವ್ರಿಗಿಷ್ಟ ಅಂತ ಹೇಳಿ ಮಾಡ್ತೀನಿ. ಅವ್ರಿಗೆ ಪ್ರಿಯ, ಖುಷಿ ಪಡ್ತಾರೆ, ತುಂಬ ಇಷ್ಟಪಡ್ತಾನೆ. ಗೀ ರೈಸು ಈ ಥರ ಡ್ರೈ ಚಿಕನ್ಗಳ್ನ ಮಾಡಿಕೊಟ್ರೆ, ಫ್ರೈಗಳ್ನ. ನನ್ನ ಮಗ, 2ನೇ ಮಗ, ದೊಡ್ಡ ಮಗ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದಾನೆ. ಚಿಕ್ಕವನಿರೋದ್ರಿಂದ ಅವ್ನು ಕಾಲೇಜ್ಗೆ ಇವಾಗ ನೋಡಿದ್ರಲ್ಲ, ಕಾಲೇಜಿಂದ ಬರೋ ಅಷ್ಟರಲ್ಲಿ 1-1:30 ಬರ್ತಾನೆ. ತುಂಬ ಇಷ್ಟಪಟ್ಟು ಊಟ ಮಾಡ್ತಾನೆ. ಆ ಖುಷಿಗೆ ನಾನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅನಿಸುತ್ತೆ. ಎಲ್ಲ ತಾಯಂದಿರು ಅಷ್ಟೇ ಅಲ್ವಾ, ಮಕ್ಳಿಗೋಸ್ಕರ, ಗಂಡನಿಗೋಸ್ಕರ ಇಷ್ಟವಾದದ್ದನ್ನು ಮಾಡಿಕೊಡೋದಕ್ಕೆ ತುಂಬ ತುಂಬ ಇಷ್ಟಪಡ್ತಾರೆ ಎಲ್ಲ ತಾಯಂದಿರು ಸಹ. ಬರಲಾ ಇವತ್ತಿನ ವಿಡಿಯೋ ಬಗ್ಗೆ ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್.